Hello students, welcome to Mokshika Academy. So in this video, let us know about the key answers of PGCT MBA 2020 reasoning section. In the previous video, you have seen the key answers of English and the general knowledge section. And this video is regarding the reasoning key answers. And one more thing students, this is not the final key answers. We are projecting the key answer as per our knowledge, okay? But the final key answers will be issued by the Karnataka Examination Authority, because every time ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೋ ಸೊ ಅವರ ಒಂದು ಡಿಸಿಷನ್ಸ್ನೇ ಫೈನಲ್ ಆಗಿರುತ್ತೆ. ಸೊ ಹಾಗಾಗಿ ಯು ನೀಡ್ ನಾಟ್ ಟು ವರಿ. ಸೊ ಆದಷ್ಟು ನಾವು ಒಂದು 80% to 90% ಅಕ್ಯುರೇಸಿ ಕೀ ಆನ್ಸರ್ಸ್ನೇ ನಾವು ಮಾಡಿದ್ದೀವಿ. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್ ಟು ಗಿವ್ ಕೀ ಆನ್ಸರ್ಸ್. ನಾನೇ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾನೇ ಇದು ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಈವನ್ ವಿ ಹ್ಯಾವ್ ಅದರ್ ವರ್ಕ್ ಆಲ್ಸೋ. ಸೊ ಅದನ್ನು ಬಿಟ್ಟು ನಾವು ಇದನ್ನು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇದೆ. ಸೊ ದಯವಿಟ್ಟು ಅದಕ್ಕೆ ಕ್ಷಮಿಸಿ. ಓಕೆ, ಲೆಟ್ ಅಸ್ ಬಿಗನ್ ವಿತ್ ದ ಇದು ದಿಸ್ ಕ್ವಶನ್ ಪೇಪರ್ ಇಸ್ C3 ವರ್ಷನ್. ಓಕೆ, C3 ವರ್ಷನ್ ಇದೆ. ಸೊ ನಿಮಗೆ ಯಾವ ವರ್ಷನ್ ಅಂತ ನೀವು ನೋಡ್ಕೊಳ್ಳಿ. ಬಟ್ ಕ್ವಶನ್ಸ್ ನಾನು ಹೇಳ್ತೀನಿ ನಿಮಗೆ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಕನ್ಸಿಡರ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆ್ಯಂಡ್ ಡಿಸೈಡ್ ವಿಚ್ ಆಫ್ ದಿ ಕನ್ಕ್ಲೂಷನ್ ಲಾಜಿಕಲಿ ಫಾಲೋ ಫ್ರಮ್ ದ ಆಪ್ಷನ್ಸ್ ಅಂತ ಹೇಳಿದ್ದೇನೆ. ಸಮ್ ಕಾರ್ಸ್ ಆರ್ ಬೈಸಿಕಲ್ಸ್, ಆಲ್ ಬೈಸಿಕಲ್ಸ್ ಆರ್ ಬಸ್ಸಸ್, ಸಮ್ ಬಸ್ಸಸ್ ಆರ್ ಬೈಸಿಕಲ್ಸ್. ಓಕೆ, ಕಾರ್ಸ್ಗೆ ಸಿ ಅಂತ ಹಾಕ್ತೀನಿ, ಬೈಸಿಕಲ್ಸ್ಗೆ BI ಅಂತ ಹಾಕ್ತೀನಿ. ಓಕೆ, and all bicycles are buses. All bicycles are buses. Okay, BU. And some buses are lorries. Okay, some buses are lorries. ಇದು ಬೇಸಿಕ್ ಡಯಾಗ್ರಾಮ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇದಕ್ಕೆ ಕನ್ಕ್ಲೂಷನ್ ನೋಡೋಣ. ಸಮ್ ಬಸ್ಸಸ್ ಆರ್ ಕಾರ್ಸ್ ನೋಡ್ಬೋದು ಇಲ್ಲಿ. ಸಮ್ ಬಸ್ಸಸ್ ಆರ್ ಕಾರ್ಸ್ ಆಗುತ್ತಲ್ಲ. ಸೊ ಬಸ್ಸಸ್ ಇಲ್ಲಿದೆ, ಕಾರ್ಸ್ ಇಲ್ಲಿದೆ. ಸೊ ಎರಡೂ ಕೂಡ ಇಲ್ಲಿ ಮೀಟ್ ಆಗುತ್ತೆ. ಸೊ ಫಸ್ಟ್ ಒನ್ ವಿಲ್ ಫಾಲೋ. ನೆಕ್ಸ್ಟ್ ಸಮ್ ಕಾರ್ಸ್ ಆರ್ ಲಾರೀಸ್. ಲಾರೀಸ್ ಇಲ್ಲಿದೆ, ಕಾರ್ಸ್ ಇಲ್ಲಿದೆ. ಇದು ಬೇಸಿಕ್ ಡಯಾಗ್ರಾಮು. ಸೊ ಪಾಸಿಬಿಲಿಟಿ ಡಯಾಗ್ರಾಮ್ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಮೇ ಬಿ ದಟ್ ಮೀನ್ ಇಸ್ ಆಲ್ಸೋ ಫಾಲೋ. ಸೊ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್ ಈಸ್ ಬೋತ್ 1 and 2 will follow or only will follow. Okay, so might be. Okay, might be. ಯಾಕಂತ ಹೇಳಿದ್ರೆ ಪಾಸಿಬಿಲಿಟಿ ಡಯಾಗ್ರಾಮ್ ಏನಾದ್ರು ಹಾಕ್ಕೊಂಡ್ರೆ ನೀವು 1 and 2 ಎರಡೂ ಕೂಡ ಫಾಲೋ ಆಗುತ್ತೆ. ಪಾಸಿಬಿಲಿಟಿ ಡಯಾಗ್ರಾಮ್ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ಜಸ್ಟ್ 1 ಮಾತ್ರ ಫಾಲೋ ಆಗುತ್ತೆ. ನೋಡೋಣ ಫೈನಲ್ ಕೀ ಆನ್ಸರ್ಸಲ್ಲಿ ಯಾವ ರೀತಿ ಬಿಡ್ತಾನೆ ಅಂತ. ಬಟ್ ಆ್ಯಸ್ ಆಫ್ ನೋ ಸಿ ಅಂತಲೇ ನೀವು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ ದ ಗಿವನ್ 4 groups of letters, 3 of them are alike in a certain way, one is different. The odd one out among the given is. ಓಕೆ, ಆಡ್ ಒನ್ ಔಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು YXVT. ಓಕೆ, ಇದೆಲ್ಲ ಏನಾಗ್ತಿದೆ, ಮೈನಸ್ ಆಗ್ತಿದೆ ಸ್ಟೂಡೆಂಟ್ಸ್. ಸೊ ಅಂದರೆ ರಿವರ್ಸ್ ಆರ್ಡರ್ ಬರ್ತಾ ಇದೆ. ನೆಕ್ಸ್ಟು ರಿವರ್ಸ್ ಆರ್ಡರ್ಲಿ ಇಲ್ಲಿ ನೀವು ನೋಡಬೇಕಾಗಿರೋದು ಯಾವ ರೀತಿ ರಿವರ್ಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಆಲ್ಫಾಬೆಟಿಕ್ಸ್ನ ಬರ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ. ಲೆಟ್ ಅಸ್ ಸಿ ದ ಸೆಕೆಂಡ್ ಒನ್ ಇಯರ್ GECA. ಇಲ್ಲಿ ಯಾಕೆ ನಾನು ಇದು ಮಾಡಿದೆ ಅಂತ ಹೇಳಿದ್ರೆ YX ಇದೆ. Y ಡಿಫ್ರೆನ್ಸ್ 3 ಇದೆ, ಡಿಫ್ರೆನ್ಸ್ 5 ಇದೆ. ಓಕೆ, ಸೊ ಲೈಕ್ ವೈಸ್. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ಆ್ಯಕ್ಚುಲಾಗಿ ದ ರೈಟ್ ಆನ್ಸರ್ಸ್ ಇಸ್ ಫಸ್ಟ್ ಒನ್. ಸೊ ಫಸ್ಟ್ ಒನ್ನೇ ರಾಂಗ್ ಇರೋದು. ಸೊ ಅದನ್ನು ನೀವು ಮಾಡಿ ಗೊತ್ತಾಗ್ತದೆ. ನೆಕ್ಸ್ಟ್ ಒನ್ ಇಸ್ March 20th of 1936 is special day because 12 into 3, the last 2 digits is 36. 12 3s are 36 can be written ಅಂತ ಅವ್ನು ಕೊಟ್ಟಿದ್ದಾನೆ. ಇನ್ ಎ ಸಿಮಿಲರ್ ವೇ 48. ಇಲ್ಲಿ ನಿಮ್ಗೆ ಬೇಕಾಗಿರೋ ಸ್ಟೂಡೆಂಟ್ಸ್ 48 ನಂಬರು ಯಾವ್ಯಾವ ಒಂದು ನಂಬರಿಂದ ಡಿವೈಡ್ ಆಗುತ್ತೆ ಅಂತ. ಓಕೆ, ಡಿವೈಡ್ ಆಗುತ್ತೆ ಅಂದರೆ ಇಲ್ಲೊಂದು ಲಾಜಿಕ್ ಏನು, ಅದು 1 to 12 ಮಂತ್ಸಲ್ಲೇ ಇರಬೇಕು. ಓಕೆ, 1 to 12 ಮಂತ್ಸಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲು 48 ಅಂತ ಬಂದಾಗ 12 4s ಆಗುತ್ತೆ ನೋಡಿ. ಅದೇ ರೀತಿ 4 12s ಆಗುತ್ತೆ. ಯಾಕಂದರೆ 4 ಡೇಟ್ 4 12 ಮಂತ್ಸು. ಇಲ್ಲಿ ಡೇಟ್ 12 4th ಮಂತು. ಓಕೆ, 2 ಆಯಿತು. ನೆಕ್ಸ್ಟ್ 6 8s 8 6s. ಸೊ ಇದು ಕೂಡ ಆಗುತ್ತೆ. 6 8s 8 6 ಕೂಡ ಆಗುತ್ತೆ. ಇನ್ನೊಂದು ಯಾವ್ದಾದ್ರು ಟ್ರೈ ಮಾಡ್ಬೋದಾ ನೋಡಿ. 24 2s ಆಗುತ್ತೆ ಸ್ಟೂಡೆಂಟ್. ಓಕೆ, 24 ಡೇಟು, ಮಂತ್ ಯಾವಾಗ, ಸೆಕೆಂಡ್ ಮಂತು. ಇದು ಕೂಡ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಯು ಕ್ಯಾನ್ ಟ್ರೈ ಈಸ್ 16 into 3. ಓಕೆ, ಸಾರಿ
16 into 3, that is also 48. So 1, 2, 3, 4, 5 and 6. The right answer for this question is 6. ನೀವು ಟ್ರೈ ಮಾಡಿ. ಸೊ ಇನ್ ಕೇಸ್ ನೀವೇನಾದರೂ ಇನ್ನೂ ಎರಡನ್ನಾದ್ರು ಬಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಇಫ್ ಇಟ್ ಈಸ್ ರಾಂಗ್ even I will correct it. Okay, in 2005 Dasrath age was 11 times as that of his son. In 2020 his age becomes 14 times as that of his son's age in 2005. By how many years Dasrath elder to his son? It is a age based question anta heltivi. So simple logic is after 15 years, ಅಂದರೆ 2005ಗೂ 2020ಗೂ ಡಿಫ್ರೆನ್ಸ್ ಎಷ್ಟು? 15 years is equal to ಡೈರೆಕ್ಟಾಗಿ ಮಾಡ್ಬೋದು ನೀವು. 14x ಬರುತ್ತೆ ನಿಮಗೆ. ಸೊ 14x ಯಾಕಂತ ಹೇಳಿದ್ರೆ ಸೆಕೆಂಡ್ ಹೈಯೆಸ್ಟ್ ಎಷ್ಟಿದೆ ಅವನು, ಅಂದರೆ 2020ಯಲ್ಲಿ ಅವ್ನ ಏಜ್ ಎಷ್ಟಾಗಿರುತ್ತೆ? 14 ಟೈಮ್ಸ್ ಆಗಿರುತ್ತೆ. 2010ಅಲ್ಲಿ 2005ಅಲ್ಲಿ ಎಷ್ಟಿತ್ತು? 11x ಇತ್ತು. ಇಲ್ಲಿ 14x ಆಗಿದೆ. ಸೊ ಎಕ್ಸ್ ಇದೆ ಇಲ್ಲಿ. ಸೊ ಎಕ್ಸ್ ಈ ಕಡೆ ತಗೊಳ್ಳಿ. ಸೊ 14x ಮೈನಸ್ 11x, that is 3x is equal to 15 ಬರುತ್ತೆ. ಸೊ x is equal to 15 by 3, that is 5 years. For this question 5 years is the right answer. Okay, moving on to the next question. 5 people A, B, C, D and E seated about a round table. Every chair is spaced equidistant from adjacent chairs. Okay, just like ಇದು ನಿಮಗೆ ಸರ್ಕ್ಯುಲರ್ ಅರೇಂಜ್ಮೆಂಟ್ ಥರನೇ ಇದೆ. ಓಕೆ, ಸರ್ಕ್ಯುಲರ್ ಅರೇಂಜ್ಮೆಂಟನ್ನೇ ಅಂತಲೇ ತಿಳ್ಕೊಳ್ಳಿ. ಸೊ ಈಕ್ವಿಡಿಸ್ಟೆಂಟ್ ಅಂತ ಹೇಳಿದ್ರೆ ಜಸ್ಟ್ ಡಿಸ್ಟೆನ್ಸ್ ಮಾತ್ರ ಇರ್ತದೆ. ಯು ನೀಡ್ ನಾಟ್ ಟು ವರಿ ಅಬೌಟ್ ದಟ್. ಸಿ ಈಸ್ ಸೀಟೆಡ್ ಟು ನೆಕ್ಸ್ಟ್ ಟು ಎ. ಆ್ಯಕ್ಚುಲಿ ಈ ಒಂದು ಪ್ರಾಬ್ಲಮ್ಗೆ ನಿಮಗೆ ಆನ್ಸರು ಬೋತ್ 1 and 2 ಬರುತ್ತೆ. ಓಕೆ, ಸೊ ಅದನ್ನು ನೀವು ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಸೊ ನೀವು ಸರ್ಕಲಲ್ಲೇ ಹಾಕ್ಕೊಂಡ್ರೂ ಕೂಡ ಯು ಕ್ಯಾನ್ ಗೆಟ್ ದ ಆನ್ಸರ್. ಸಿ ಈಸ್ ಸೀಟೆಡ್ ನೆಕ್ಸ್ಟ್ ಟು ಎ. ಓಕೆ, ಸೊ ಅದರಲ್ಲಿ ನಿಮ್ಗೆ 2 ಡಯಾಗ್ರಾಮ್ ಬರುತ್ತೆ. ಸೊ ಒಂದು ಎ ಈ ಕಡೆ ಬಂದು ಸಿ ಈ ಕಡೆ ಬರ್ಬೋದು, ಸಿ ಈ ಕಡೆ ಬಂದು ಎ ಈ ಕಡೆ ಬರ್ಬೋದು. ಓಕೆ, ಆ್ಯಂಡ್ ಎ ಈಸ್ ಸೀಟೆಡ್ 2 seats ಫ್ರಮ್ ಡಿ. ಓಕೆ, ಎ ಈಸ್ ಸೀಟೆಡ್ 2 seats ಫ್ರಮ್ ಡಿ. ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಾಬ್ಲಮಲ್ಲಿ 5 members ಇರೋದ್ರಿಂದ ಐ ಕ್ಯಾನ್ ಟೇಕ್ ಲೈಕ್ ದಿಸ್. ಓಕೆ, ಎ ಈಸ್ ಸೀಟೆಡ್ 2 seats ಫ್ರಮ್ ದಿಸ್. ಆ್ಯಂಡ್ ಇಲ್ಲಿ ನೀವು ತಗೊಂಡಾಗ 2 seats ಅಂತ ಹೇಳಿದ್ರೆ ಈವನ್ ಯು ಕ್ಯಾನ್ ಟೇಕ್ ಡಿ ಇಯರ್ ಆಲ್ಸೋ. ಓಕೆ, ಲೈಕ್ವೈಸ್ ಇಫ್ ಯು ಟೇಕ್ ಬೋತ್ 1 and below and B is not. ಸೊ ಎರಡು ಡಯಾಗ್ರಾಮ್ ಕೂಡ ನಿಮಗೆ ಈ ರೀತಿ ಬರುತ್ತೆ. ಡಿ ಈಸ್ ಸೀಟೆಡ್ ನೆಕ್ಸ್ಟ್ ಟು ಬಿ. ಓಕೆ, ಡಿ ಈಸ್ ಸೀಟೆಡ್ ನೆಕ್ಸ್ಟ್ ಟು ಬಿ. ನೋಡಿ, ಇಲ್ಲೂ ಕೂಡ ಆಗುತ್ತೆ, ಇಲ್ಲೂ ಕೂಡ ಆಗುತ್ತೆ. ಸೊ ಫಸ್ಟ್ ಒನ್ ವಿಲ್ ಫಾಲೋ. ಇ ಈಸ್ ಸೀಟೆಡ್ ನೆಕ್ಸ್ಟ್ ಟು ಎ. ನೋಡಿ, ಇಲ್ಲೂ ಕೂಡ ಆಗುತ್ತೆ, ಈವನ್ ಇಲ್ಲೂ ಕೂಡ ಆಗುತ್ತೆ. ಸೊ ಬೋತ್ ವಿಲ್ ಫಾಲೋ. ಓಕೆ ಸ್ಟೂಡೆಂಟ್ಸ್, ದ ನಂಬರ್ ವಿಚ್ ಕಮ್ಸ್ ಇನ್ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಕೇಳಿದ್ದಾನೆ. ಇಲ್ಲಿ ಏನು ಲಾಜಿಕ್ ಉಪಯೋಗಿಸಿರ್ಬೋದು ಜಸ್ಟ್ ನೋಡಿ. ಸೊ ಆ್ಯಸ್ ವಿ ಫೌಂಡ್ ಔಟ್ ದ ಲಾಜಿಕ್ ಈಸ್ 7 3s ಎಲ್ಲನೂ ಮಲ್ಟಿಪ್ಲಿಕೇಶನ್ ಮಾಡಿದ್ದಾನೆ ಸ್ಟೂಡೆಂಟ್ಸ್. ಇಲ್ಲಿ ಫಸ್ಟ್ ಏನು ಮಾಡಿದ್ದಾನೆ? ಮಲ್ಟಿಪ್ಲಿಕೇಶನ್ ಮಾಡಿದ್ದಾನೆ. ಅಂದರೆ 3 into 7, 4 into 7. 3 7s are 21. 21 4s are 21 4s is 84 ಡಿವೈಡೆಡ್ ಬೈ 2 ಮಾಡ್ಕೊಂಡಿದ್ದಾನೆ. ಓಕೆ, ದಟ್ ಈಸ್ 42. ಲೈಕ್ವೈಸ್ 6 4s are 6 4s are 24. 24 4s is 106 ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 48 ಬರುತ್ತೆ. ಓಕೆ, ನೋ 96 ಬರುತ್ತೆ. ಸಾರಿ, 96 by 2 ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 48 ಬರುತ್ತೆ. ಲೈಕ್ವೈಸ್ ಇಫ್ ಯು ಗೋ 24 4s is 96. ಯಾ, ಕರೆಕ್ಟ್. ನೆಕ್ಸ್ಟ್ 7 2s are 14. 14 9s is 126. 126 by 2 is nothing but 63 is the right answer for this question. Okay, likewise moving on to the next question. The number which comes in place of question mark ಅಂತ ಕೇಳಿದ್ದಾನೆ. ಇಲ್ಲಿ ಏನು ಲಾಜಿಕ್ ಉಪಯೋಗಿಸಿದ್ದಾನೆ ಜಸ್ಟ್ ನೋಡ್ತಾ ಬನ್ನಿ. ಸೊ ದ ಆನ್ಸರ್ ಯು ವಿಲ್ ಗೆಟ್ ಇಟ್ಸ್ 202 ಬರುತ್ತೆ ಆ್ಯಕ್ಚುಲಿ ಆನ್ಸರ್ ನಿಮಗೆ. ಸೊ ಯಾವ ರೀತಿ ಬರುತ್ತೆ ಜಸ್ಟ್ ನೀವೇ ಯೋಚನೆ ಮಾಡಿ. ಸೊ ನೀವು ಮಾಡಿರ್ತೀರ. ಸೊ ಆದರೂ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನು ಲಾಜಿಕ್ ಉಪಯೋಗಿಸಿದ್ದಾನೆ ಅಂತ ಮಾಡಿ ಆ್ಯಡ್ ಮಾಡಿದ್ದಾನೆ ಅಷ್ಟೇ. ಸೊ ನೀವು ನೋಡ್ಬೋದು 2 square is 4, 6 square is 36. ಸೊ 36 plus 4 is 40. Likewise 3 square is 9, 7 square is 49. 49 plus 9 is 58. Likewise 11 square is 121. 9 square is 81. So you will get 202 as the answer here.
Next, moving on to the next question. If the first and the second digit of each number are interchanged, ಫಸ್ಟ್ ಏನು ಹೇಳಿದ್ದಾನೆ, ಡಿಜಿಟ್ನ ಚೇಂಜ್ ಮಾಡಬೇಕಂತೆ. ನೀವು ಇಲ್ಲಿ ನೋಡ್ಬೋದು, ಮೊದಲನೇ ಮತ್ತು ಎರಡನೇ ನಂಬರ್ನ ಚೇಂಜ್ ಮಾಡಿ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ 568 ಇದೆ, ಅಲ್ಲೇನಾಗುತ್ತೆ 658 ಆಗುತ್ತೆ. ನೆಕ್ಸ್ಟ್ ಎರಡನೇದು ಏನಾಗುತ್ತೆ 743 ಆಗುತ್ತೆ. ಮೂರನೇದು 487 ಆಗುತ್ತೆ. ನೆಕ್ಸ್ಟ್ ನಾಲ್ಕನೇ ಏನಾಗುತ್ತೆ 832 ಆಗುತ್ತೆ. ಓಕೆ, ಫಸ್ಟ್ ಟು ಡಿಜಿಟ್ಸ್ನ ಚೇಂಜ್ ಮಾಡ್ತಾ ಬಂದರೆ. ಸೊ ಕ್ವಶನ್ ಏನು, ವಿಚ್ ನಂಬರ್ ವಿಲ್ ಬಿ ದ ಸೆಕೆಂಡ್ ಹೈಯೆಸ್ಟ್? ಸೊ ಫಸ್ಟ್ ಹೈಯೆಸ್ಟ್ ಯಾವುದು 832, ಸೆಕೆಂಡ್ ಹೈಯೆಸ್ಟ್ ಯಾವುದು 743. 743 ಅಂದರೆ ಯಾವ ನಂಬರ್, ಯಾವ ಒಂದಿದು 473. ಇಲ್ಲಿ ಕೇಳಿರೋ ಸ್ಟೂಡೆಂಟ್ ಅವನು ಸೆಕೆಂಡ್ ಹೈಯೆಸ್ಟ್ನ, ಫಸ್ಟ್ ಹೈಯೆಸ್ಟ್ ಅಲ್ಲ. ನೀವು ಅದನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿರ್ತೀರ, 382ಗೆ ಟಿಕ್ ಮಾಡಿರ್ತಾರೆ. ಅದಕ್ಕೆ ಕ್ವಶನ್ ಫುಲ್ ಓದಿ ಅಂತ ನಾನು ಯಾವಾಗಲೂ ನಿಮಗೆ ಇನ್ಫಾರ್ಮ್ ಮಾಡೋದು. So the right answer is 473 because they have asked for second highest. Okay, let us move on to the next question here. Observe the number given in a rows and columns. Again the number analogy ಕೇಳಿದಾನೆ. ಸೊ ಏನಾಗಿದೆ ಇಲ್ಲಿ, ಸೊ ನೀವು ನೋಡ್ಬೋದು, ನೋಡ್ತಾ ನಿಮಗೆ ಗೊತ್ತಾಗಬೇಕು ನಿಮಗೆ. So 5 plus 4 is 9, 9 2s is 18. Likewise 7 plus 8 is 15, 15 4s is 60. Again 7 plus 3 is 10, 10 6 is 60. 60 is the right answer. And the shaded area of the region. So ಇದಕ್ಕೆ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಬೇಕಾಗುತ್ತೆ ಸ್ಟೂಡೆಂಟ್. ನಾನು ಜಸ್ಟ್ ಇಲ್ಲಿ ಕೀ ಆನ್ಸರ್ ಮಾತ್ರ ಹೇಳ್ತೀನಿ. ಓಕೆ, ಸೊ ಜಾಮೆಟ್ರಿಕಲಿ ದ ರೈಟ್ ಆನ್ಸರ್ ಇಸ್ 10.5 centimeter. Okay, next question. In a race, Rahul touches finish line 30 seconds and beats Kunal by 10 seconds. If Rahul gives the start of 5 seconds to Kunal, then in which how much time will gain to beat the Rahul ಅಂತ ಕೇಳಿದ್ದೇನೆ. ಆ್ಯಕ್ಚುಲಿ ಇಲ್ಲೂ ಕೂಡ ನಿಮಗೆ ಫಾರ್ಮುಲಾ ಸ್ವಲ್ಪ ಲಾಜಿಕನ್ನು ಉಪಯೋಗಿಸ್ಬೇಕಾಗುತ್ತೆ. ಲಾಜಿಕನ್ನು ಉಪಯೋಗಿಸಿ ನೀವು ಆನ್ಸರ್ ಮಾಡಿದ್ರೆ ದ ರೈಟ್ ಆನ್ಸರ್ ವಿಲ್ ಕಮ್ ಟು 5 seconds. Okay. From the digits 2 4 7 8, how many 4 digits odd numbers can be forward? Okay, how many 4 digit for odd number ಅಂತ ಹೇಳಿದ್ದೇನೆ ಸ್ಟೂಡೆಂಟ್. ಸೊ ಇಲ್ಲಿ ಆಡ್ ನಂಬರ್ ಅಂತ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಆಡ್ ನಂಬರ್ ಇರೋದೇ 1 7. ಓಕೆ, ಓನ್ಲಿ ಒನ್ ನಂಬರ್ ಇರುತ್ತೆ. ಸೊ ಓನ್ಲಿ ಒನ್ ನಂಬರ್ ಇದೆ ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ ನಂಬರ್ ಏನಾಗಿರುತ್ತೆ 4 4 ಆಗಿರುತ್ತೆ. ಅಂದರೆ 4 4 ನಿಮಗೆ 4 ಡಿಜಿಟ್ಸ್ ಅಂತ ಬಂದಾಗ ಜಸ್ಟ್ ಮಲ್ಟಿಪ್ಲೈ ಮಾಡಿ ಎಲ್ಲ, ಯು ವಿಲ್ ಗೆಟ್ 64 ಆಸ್ ದ ರೈಟ್ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಇಸ್, you need to find the triangles here. So how many triangles ಇದೆ ಅಂತ ಕೇಳಿದ್ದೇನೆ. ಸೊ ಆ್ಯಕ್ಚುಯಲ್ ಟ್ರಯಾಂಗಲ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 16 triangles ಇದೆ. ಓಕೆ ಸ್ಟೂಡೆಂಟ್ಸ್, ಸೊ ಜಸ್ಟ್ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಐ ವಿಲ್ ನಾಟ್ ಡಿಲೇ ಇಯರ್. ಸೊ 16 ಬರುತ್ತೆ ನಿಮಗೆ ಆನ್ಸರು. ಅಗೈನ್ ದ ಸಮ್ ಆಫ್ ದಿ ಏಜ್ ಮೇಲೆ ಕೇಳಿದ್ದೇನೆ. ದ ಸಮ್ ಆಫ್ ದಿ ಏಜಸ್ ಆಫ್ ಸನ್ ಅಂಡ್ ಫಾದರ್ ಇಸ್ 56 years. ಆಫ್ಟರ್ 4 years ದ ಏಜ್ ಆಫ್ ದ ಫಾದರ್ ವಿಲ್ ಬಿ 3 times that ಆಫ್ ದ ಸನ್. 12 years ಅಂತ ಏನಿದೆ ಅದೇ ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಯಾವ ರೀತಿ ಬರುತ್ತೆ, ನೀವು ಅದನ್ನು ಲಾಜಿಕ್ ಉಪಯೋಗಿಸಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, 3 ಇಂಟು ಎಕ್ಸ್ ಪ್ಲಸ್ 4 ಅಂತ ಬರುತ್ತೆ. ಅಂದರೆ 4 years ಅಂತ ಬಂದಾಗ ಈಸ್ ಈಕ್ವಲ್ ಟು 56 ಮೈನಸ್ ಎಕ್ಸ್ ಪ್ಲಸ್ 4 ಅಂತ ಮಾಡ್ಕೊಳ್ಳಿ. ಓಕೆ, ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ನೆಕ್ಸ್ಟ್, ಮೈ ಫ್ರೆಂಡ್ ವಾಸ್ ಬಾರ್ನ್ ಆನ್ 2nd September. ಐ ಆಮ್ ಯಂಗರ್ ಟು ಹಿಮ್ ಬೈ 20 days. ಇನ್ ದ್ಯಾಟ್ ಇಯರ್ ದ ಟೀಚರ್ ಡೇ ವಾಸ್ ಆನ್ ಟ್ಯೂಸ್ಡೇ. ಇಲ್ಲಿ ಕ್ಲೂ ಕೊಟ್ಟಿದ್ದೇನೆ, ಟೀಚರ್ಸ್ ಡೇ ಯಾವಾಗಂತೆ 5th. ಟೀಚರ್ಸ್ ಡೇ ಯಾವಾಗಲೂ 5th September ಬರುತ್ತೆ. 5th September ಯಾವುದಂತೆ ಟ್ಯೂಸ್ಡೇ ಅಂತೆ. ಓಕೆ ಸ್ಟೂಡೆಂಟ್, 5th September ಟ್ಯೂಸ್ಡೇ ಅಂತೆ. ಸೊ ಅವನಿಲ್ಲಿ ಲಾಜಿಕ್ ಹೇಳಿರೋದೇನು, ಮೈ ಫ್ರೆಂಡ್ ವಾಸ್ ಬಾರ್ನ್ ಆನ್ 2nd September. ಐ ಆಮ್ ಯಂಗರ್ ಟು ಹಿಮ್ ಬೈ 20 days. ಅಂದರೆ ಅವನಕ್ಕಿಂತ 20 ದಿವಸ ಐ ಆಮ್ ಯಂಗರ್ ಟು ಹಿಮ್. ಓಕೆ, ಯಂಗರ್ ಟು ಹಿಮ್ ಅವನಿಗಿಂತ ಚಿಕ್ಕವನು, ಅವನಕ್ಕಿಂತ ಇನ್ನೂ 20 days ಚಿಕ್ಕವನು ಅಂತ ಹೇಳಿದ್ದಾನೆ. ಆ್ಯಕ್ಚುಲಿ ನೀವು ಅದಕ್ಕೆ ಕ್ಲೂ ಬಂದು 5th September ಅಂತ ಹೇಳಿದ್ದಾನೆ. ಸೊ 5th September ಇಸ್ ಅ ಟೀಚರ್ ಡೇ. ಸೊ ಟೀಚರ್ ಡೇ ಕೊಟ್ಟಿರೋದ್ರಿಂದ, ಸೊ ಟೀಚರ್ ಡೇ ಟ್ಯೂಸ್ಡೇ ಬಂದರೆ, ಸೊ 2nd September ಎಲ್ಲಿ ಬರುತ್ತೆ, 2nd September ಬಂದು ನಿಮಗೆ 2 ದಿವಸ ಹಿಂದೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 4th ನಿಮಗೆ ಮಂಡೇ ಆಗುತ್ತೆ, 3rd ಸಂಡೇ ಆಗುತ್ತೆ, 2nd September ಏನಾಗುತ್ತೆ ಸ್ಯಾಟರ್ಡೇ ಆಗುತ್ತೆ. 2nd September ನಿಮಗೆ ಸ್ಯಾಟರ್ಡೇ ಆಗುತ್ತೆ. ಸೊ ಸ್ಯಾಟರ್ಡೇಗಿಂತ 20 days ಬ್ಯಾಕ್ ಅಂತ ಬಂದಾಗ ನಿಮಗೆ ಆನ್ಸರು ಸಂಡೇ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ದ ಆನ್ಸರ್ ಇಸ್ ಸಂಡೇ.
ಆ್ಯಂಡ್ ವಿ ಕುಡಂಟ್ ಫೈಂಡ್ ದ ರೈಟ್ ಆನ್ಸರ್ ಫಾರ್ ದಿಸ್ ಡ್ಯೂ ಟು ಟೈಮ್ ಕನ್ಸ್ಟ್ರೆಂಟ್. ನಿಮ್ಗೆ ಯಾರು ಆನ್ಸರ್ ಗೊತ್ತಿರೋ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮಾಡಿ. ಸೊ ವಿ ಹ್ಯಾವ್ ಅ ಡೌಟ್ ಇನ್ ದಿಸ್ ಸೆಕ್ಷನ್. ಓಕೆ, 66 ಕ್ವಶನ್ ನಾವು ಅದೇ ರೀತಿ ಬಿಟ್ಟಿದ್ದೀವಿ. ದಯವಿಟ್ಟು ಅದನ್ನು ನಿಮ್ಗೆ ಗೊತ್ತಿರೋ ಇದು ಮಾಡಿ. ಸೊ ನಾವು ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಅದನ್ನು ಸಾಲ್ವ್ ಮಾಡಿಲ್ಲ. Below the circle represent young persons and triangle represents. ಓಕೆ, ಸೊ ಸರ್ಕಲ್ಲು, ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ಕ್ವಶನ್ ಏನು, ದ ನಂಬರ್ ವಿಚ್ ರೆಪ್ರೆಸೆಂಟ್ ಯಂಗ್ ಆ್ಯಂಡ್ ಎಂಪ್ಲಾಯ್ಡ್ ಬಟ್ ನಾಟ್ ಎಜುಕೇಟೆಡ್. ಎಜುಕೇಟೆಡ್ ಅಲ್ವಂತೆ ಅಂದರೆ ಈ ಎಜುಕೇಟೆಡ್ ಅಲ್ವಂತೆ ಅಂದರೆ ಇದು ಬರೋದಿಲ್ಲ, ಟ್ರಯಾಂಗಲ್ ಬರೋಲ್ಲ. ಬಟ್ ಟ್ರಯಾಂಗಲ್ ಬರೋಲ್ಲ, ಬಟ್ ಇನ್ನೇನೋ ಬರುತ್ತೆ, ಸರ್ಕಲ್ಲು ಮತ್ತು ರೆಕ್ಟ್ಯಾಂಗಲ್ ಎರಡನ್ನೂ ಜಾಯಿನ್ ಆಗಿರೋದು ಅದು ನಂಬರ್ 2. ಸೊ ನಂಬರ್ 2 ಇಸ್ ದ ರೈಟ್ ಆನ್ಸರ್. Next, the government overspent to revive demand. So for this question, the answer may be crowding out effect ಅಂತ ಹೇಳ್ತೀವಿ. So crowding out effect ಅಂತ ಹೇಳ್ತೀವಿ, but we don't know what the question paper setter will think. So ನೋಡೋಣ, ಇದೊಂದು ಡೌಟ್ ಅಂತ ಇಟ್ಕೊಳ್ಳಿ. ಸೊ ಬಿಕಾಸ್ ಇಟ್ ಮೇ ಚೇಂಜಸ್. ನೆಕ್ಸ್ಟು ನಿಮಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ಕೇಳಿದ್ದಾನೆ. ಸೊ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲಿ ನಿಮಗೆ ಕ್ವಶನ್ ಕೇಳಿದ್ದಾನೆ. ಜಸ್ಟ್ +2 +3 ಲಾಜಿಕಲ್ ಬರುತ್ತೆ ಇದು. ಸೊ +2 +3 ಲಾಜಿಕಲ್ ಬಂದಾಗ ನಿಮ್ಗೆ ಆನ್ಸರ್ ಬಂದು ದ ಫಸ್ಟು 69ಗೆ HLTH ಬರುತ್ತೆ. ಆ್ಯಂಡ್ ದ ಸೇಮ್ ಇಲ್ಲಿ ಆಡ್ ಒನ್ ಔಟ್ ಕೇಳಿದ್ದಾನೆ. ಸೊ ಆಡ್ ಒನ್ ಔಟ್ ಕೇಳಿದ್ದಾನೆ. AJKL ಅಂತಿದೆ. ನೆಕ್ಸ್ಟು IQRS AMNO ಅಂತಿದೆ. ಸೊ ದ ಆನ್ಸರ್ ಫೈನಲ್, ದ ರೈಟ್ ಆನ್ಸರ್ ಇಸ್ VBCD. ಅದು ತುಂಬ ನೀವು ದಯವಿಟ್ಟು ಟ್ರೈ ಮಾಡಿ, ಈಸಿ ಇದೆ ಅದು. ಸೊ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ವಿ ವಿಲ್ ಟ್ರೈ ಟು ಸಾಲ್ವ್ ದಟ್ ಒನ್. ನೆಕ್ಸ್ಟ್ ಇಲ್ಲೂ ಕೂಡ ಪೈಥಾಗರಸ್ ಥಿಯರಮ್ ಕೇಳಿದ್ದಾನೆ ನಿಮಗೆ. ಸೊ ಪೈಥಾಗರಸ್ ಥಿಯರಮ್ ರಿಲೇಟೆಡು ABS walkings in opposite direction. Suppose A started here, suppose B started here. So opposite, he will walk for 12 kilometers and he will walk for 5 kilometers. Suppose this is the 5 and this is the 12. Again, after walking 12, 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಮಾಡಿಕೊಂಡ್ರೆ ನಿಮಗೆ 144 ಪ್ಲಸ್ 25 ಬರುತ್ತೆ. ದ ಸ್ಕ್ವೇರ್ ರೂಟ್ ಆಫ್ 144 ಪ್ಲಸ್ 160, ದ ಟೋಟಲ್ ಇಸ್ 169. 169ಗೆ ನಿಮಗೆ ಟೋಟಲ್ ಸ್ಕ್ವೇರ್ ರೂಟ್ ಎಷ್ಟು ಬರುತ್ತೆ? 13 ಬರುತ್ತೆ. ಸೊ ದ 13 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. If the radius of the cylinder is doubled and the height is doubled, what is the ratio between the new volume and the previous volume ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದು ನಿಮಗೆ 2:1 ಬರುತ್ತೆ ಸ್ಟೂಡೆಂಟ್. ಓಕೆ, a dice is thrown twice, the probability of getting the numbers, both the numbers are same. ಓಕೆ, ಎರಡು ಡೈಸ್ ಆಗ್ತಿರಂತೆ, both the numbers are same ಅಂದ್ರೆ ಏನು? 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 6 ಬರ್ಬೋದು. ಸೊ ಟೋಟಲ್ ಎಷ್ಟಾಗುತ್ತೆ? 6 ಟೈಮ್ಸ್ ಬರುತ್ತೆ. ದಟ್ ಈಸ್ 1/6 is the right answer. That is first one. Next, observe the numbers in rows and columns, the number which comes in place. So ಇದಕ್ಕೆ ಆ್ಯಕ್ಚುಲಿ ಏನು ಲಾಜಿಕ್ ಉಪಯೋಗಿಸಿದ್ದಾನೆ ನೋಡಿ ನೀವು. ಸೊ ಇಲ್ಲೇನಾಗಿಲ್ಲ ಸ್ಟೂಡೆಂಟ್ಸ್, ಜಸ್ಟ್ ಸ್ಕ್ವೇರ್ ಮಾಡಿ ಅದನ್ನು ಮಿನಿಸ್ ಮಾಡಿದ್ದಾನೆ. ನೋಡ್ಬೋದು ಮಿಡಲ್ ನಂಬರ್ ಹೆಂಗೆ ಕೊಟ್ಟಿದ್ದಾನೆ. ಮಿಡಲ್ ನಂಬರ್ ನೋಡಿ ಸ್ಟೂಡೆಂಟ್ಸ್, ಮಿಡಲ್ ನಂಬರ್ನ ಸ್ಕ್ವೇರ್ ಮಾಡಿದ್ದಾನೆ ಫಸ್ಟು. ದಟ್ ಈಸ್ 10 ಸ್ಕ್ವೇರ್, 11 ಸ್ಕ್ವೇರ್, 12 ಸ್ಕ್ವೇರ್. 10 ಸ್ಕ್ವೇರ್ ಎಷ್ಟು? 100. 11 ಸ್ಕ್ವೇರ್ ಎಷ್ಟು? 121. 12 ಸ್ಕ್ವೇರ್ ಎಷ್ಟು? 144. ಸೊ ಇಲ್ಲಿ ರೈಟ್ ಸೈಡ್ ಇರ್ತಕ್ಕಂಥ, ಸಾರಿ ಲೆಫ್ಟ್ ಸೈಡ್, -121 -50 is 71 and 144 -44 is 100. So ಇಲ್ಲಿ ಎಷ್ಟು ಬರುತ್ತೆ? 71. The right answer for this question is 71. And the last question is, in the following number series which number comes next ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಲಾಜಿಕ್ ನೋಡ್ತಾ ಬನ್ನಿ. ಸೊ ನಂಬರ್ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. 5ಗೂ 16ಗೂ ಅಂತ ಹೇಳಿದ್ರೆ ಏನು ಲಾಜಿಕ್ ಉಪಯೋಗಿಸಿದ್ದಾನೆ ಅಂತ ನೋಡಿ. 5 3s is 15. ಓಕೆ, 5 3s is 15 ಪ್ಲಸ್ 1, ದಟ್ ಈಸ್ 16. ಅಗೈನ್ 16 3s ಮಾಡ್ಕೊಂಡಿದ್ದಾನೆ. 16 3s ಅಂತ ಬಂದಾಗ 48 ಪ್ಲಸ್ 3 ಮಾಡ್ಕೊಂಡಿದ್ದಾನೆ. ಓಕೆ, ಆಡ್ ನಂಬರ್ಸ್ನ ಆ್ಯಡ್ ಮಾಡ್ತಾ ಬಂದಿದ್ದಾನೆ. 51 ಇಂಟು 3 ಮಾಡಿ, ಅಗೈನ್ 153 ಬರುತ್ತೆ, ಪ್ಲಸ್ 5 ಮಾಡಿ. 153 ಪ್ಲಸ್ 5 ಇಸ್ 158. ಲೈಕ್ವೈಸ್ ನೀವು ಮಾಡಿದಾಗ ಸೊ 158 ಇಂಟು 3 ಪ್ಲಸ್ 7 ಆಗುತ್ತೆ. ಸೊ 158 ಪ್ಲಸ್ 7 ಅಂತ ಹೇಳಿದ್ರೆ ದ ರೈಟ್ ಆನ್ಸರ್ ಇಸ್ 481.
ದಟ್ಸ್ ಅ ಫಾರ್ ದ ರೀಸನಿಂಗ್ ಸೆಕ್ಷನ್ ಸ್ಟೂಡೆಂಟ್. ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ನಮಗೆ ಹೇಳಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ ಯಾವ ರೀತಿ ಒಂದು ಕೀ ಆನ್ಸರ್ ಮಾಡ್ಬೋದು ಅಂತ ನಾನು ಅನಾಲಿಸಿಸ್ ಮಾಡಿ ನಿಮಗೆ ಕಳಿಸ್ತೀನಿ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಥ್ಯಾಂಕ್ ಯು.